ನಮಸ್ತೆ. ಶ್ರೀ ಶಿವಶಕ್ತಿ ಯೋಗ ಕೇಂದ್ರದಿಂದ ಸರೋಜ. ಟೆನ್ಷನ್, ಡಿಪ್ರೆಷನ್ ಮತ್ತು ಆ್ಯಂಗ್ಸೈಟಿಗೆ ಮುಂಚೆ ಒಂದು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ. 2 ವಿಡಿಯೋದಲ್ಲೇನೋ ಬಂದಿದೆ, ಹೇಗೆ ಅದನ್ನು ನಿವಾರಣೆ ಮಾಡ್ಕೋಬೇಕು, ಹೇಗೆ ಕಡಿಮೆ ಮಾಡ್ಕೋಬೇಕು, ಹತೋಟಿಗೆ ತೊಗೋಬೇಕು ಅಂತೆಲ್ಲ ಹೇಳಿತ್ತು. ಆದರೂ ಇನ್ನೂ ತುಂಬ ಜನಕ್ಕೆ ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗ್ತಾಯಿಲ್ಲ. ಅಂದರೆ ಇತ್ತೀಚೆಗೆ ಅದು ಕೆಲವರು ಅದೇ ಥರ ಇನ್ನೂ ಡಿಪ್ರೆಷನ್ ಇದೆ, ಆ್ಯಂಗ್ಸೈಟಿ ಇದೆ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಇನ್ನೊಂದು ಸಿಂಪಲ್ ಟೆಕ್ನಿಕ್, ಅದ್ರ ಜೊತೆಗೆ ಇದನ್ನು ಮಾಡ್ಕೋಬೋದು. ಇದೆಲ್ಲಿ ಕೂತ್ಕೊಂಡ್ರೂ ನೀವು ಯಾರಿಗೂ ಗೊತ್ತಾಗೋದೇ ಇಲ್ಲ ನೀವು ಹೇಗೆ ಉಸಿರಾಡ್ತಿದ್ದೀರಾ, ಹೇಗೆ ಉಸಿರು ತೊಗೊಳ್ತಾ ಇದ್ದೀರಾ, ಬಿಡ್ತಾ ಇದ್ದೀರಾ ಅಂತ. ಇದರಲ್ಲೂ ತುಂಬ ಲಾಭ ಇದೆ. ಇದನ್ನು ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ನಾನು ಹೇಳೋ ರೀತಿಯಲ್ಲಿ ಮಾಡ್ತಾ ಹೋದರೆ ಈಗ ಮಾಡೋಣ. ಅಂದರೆ ಆ್ಯಂಗ್ಸೈಟಿ ಅಂತ ನಾವು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಹೋಗಬಾರ್ದು. ಯಾವಾಗ್ಲೂ ಬಿಟ್ಬಿಡ್ಬೇಕು, ನಾರ್ಮಲ್ಲಾಗಿರಬೇಕು ಯಾವಾಗ್ಲೂ. ಅದರಿಂದನೂ ನಮಗೆ ಲಾಭ ಇರುತ್ತೆ. ಈಗ ಹೇಗೆ ಉಸಿರು ತೊಗೊಳ್ಳೋದು, ಹೇಗೆ ಉಸಿರು ಬಿಡೋದು ಅನ್ನೋದು ನೋಡೋಣ. ಕೈಗಳನ್ನು ಚಿನ್ಮುದ್ರದಲ್ಲಿ ಇಟ್ಕೊಳ್ಳಿ. ಚಿನ್ಮುದ್ರದಲ್ಲಿ ಇಟ್ಕೊಳ್ದೇ ಇದ್ರೂ ಪರವಾಗಿಲ್ಲ, ಕೈ ಈ ಥರ ಇಟ್ಕೊಂಡ್ರೂ ಪರವಾಗಿಲ್ಲ. ನೀವು ಆಳವಾಗಿ ಉಸಿರು ತೊಗೋಬೇಕು, ದೀರ್ಘವಾಗಿ ಉಸಿರು ತೊಗೋಬೇಕು. ಎಷ್ಟು ಇಲ್ಲಿವರೆಗೂ ಉಸಿರು ತೊಗೊಳ್ತೀವಲ್ಲ ಆ ಥರ ಎಲ್ಲ ಪೂರ್ತಿ ಗಮನ ಕೊಟ್ಟು ಕಣ್ಮುಚ್ಚಿ ಇಲ್ಲಿವರೆಗೂ ಹೋಗಬೇಕು. ಹೊಟ್ಟೆ ತುಂಬ ಉಸಿರು ತೊಗೋಬೇಕು, ಹೊಟ್ಟೆ ಉಬ್ಬಬೇಕು. ಮತ್ತು ಕೆಳ ಹೊಟ್ಟೆನೋ ಕಿಬ್ಬೊಟ್ಟೆನೋ ಪೂರ್ತಿ ತುಂಬಬೇಕು ಗಾಳಿ ನೀವು ಉಸಿರು ತೊಗೊಳೋದು. ನಂತರ ಎದೆ ಭಾಗ ನಾವು ಉಸಿರು ತೊಗೊಂಡಾಗ ಗಮನಿಸ್ತಾ ಮಾಡಿದಾಗ ಹೊಟ್ಟೆ ಭಾಗ, ಈ ಭಾಗ, ಇದು ಎದೆ ಭಾಗ ಎಲ್ಲ ಹಿಗ್ಗುತ್ತೆ ಚೆನ್ನಾಗಿ. ಆಳವಾಗಿ ದೀರ್ಘವಾಗಿ ಉಸಿರು ತೊಗೋಬೇಕು, ನಿಧಾನಕ್ಕೆ ತೊಗೋಬೇಕು, ಗಮನಿಸ್ತಾ ಕಣ್ಣು ಮುಚ್ಚಿ ಗಮನಿಸ್ತಾ ತೊಗೋಬೇಕು. ಮತ್ತು ಬಿಡಬೇಕಾದ್ರೂ ಅದೇ ರೀತಿಯಲ್ಲಿ ಹೊಟ್ಟೆ ಭಾಗದಲ್ಲಿ ಖಾಲಿ ಮಾಡ್ತಾ ಮಾಡ್ತಾ ಈ ಭಾಗನ ಖಾಲಿ ಮಾಡ್ತಾ ಉಸಿರನ್ನು ಹೊರಕ್ಕೆ ಹಾಕಬೇಕು. ಈಗ ಉಸಿರು ತೊಗೊಳ್ಬೇಕಾದ್ರೆ ಅವಧಿ ಕಡಿಮೆ ಇರಬೇಕು. ಉಸಿರು ಬಿಡಬೇಕಾದ್ರೆ ಅವಧಿ ಜಾಸ್ತಿ ಮಾಡ್ತಾ ಹೋಗಬೇಕು. ಹೇಗೆಂದರೆ 4 ಕೌಂಟ್ಸ್ ಉಸಿರು ತೊಗೊಂಡ್ರೆ ಹೊಟ್ಟೆ ತುಂಬ, ಉಸಿರು ಬಿಡಬೇಕಾದ್ರೆ 5 ಕೌಂಟ್ಸ್ ಬರಬೇಕು ಆ ರೀತಿ. ಅಥವಾ 5 ಕೌಂಟ್ಸ್ ನೀವು ಉಸಿರು ತೊಗೊಳ್ಳುವಾಗ ಮಾಡಿದ್ರೆ ಉಸಿರು ಬಿಡುವಾಗ 6 ಕೌಂಟ್ಸ್, ಅಂದರೆ ದೀರ್ಘವಾಗಿ ಉಸಿರು ತೊಗೊಂಡು ಇನ್ನೂ ದೀರ್ಘವಾಗಿ ಉಸಿರನ್ನು ಹೊರಕ್ಕೆ ಹಾಕಬೇಕು. ಹೇಗೆ ಅಂತ ಒಂದು ಸಲ ತೋರಿಸ್ತೀನಿ ನೋಡಿ. ಕೈಗಳನ್ನ ಈ ಥರ ಚಿನ್ಮುದ್ರದಲ್ಲಿ ಇಟ್ಕೊಂಡಿದ್ದೀನಿ ನಾನು. ಕಣ್ಮುಚ್ಚಿರಬೇಕು. ಕಣ್ಮುಚ್ಚಿಬಿಟ್ಟು ಆಳವಾಗಿ ದೀರ್ಘವಾಗಿ ಈ ಭಾಗ ಎಲ್ಲ ತುಂಬಬೇಕು. ಈಗ ನಿಧಾನ ಉಸಿರನ್ನ ಹೊರಕ್ಕೆ ಹಾಕಬೇಕು. ಮನಸ್ಸು ಪೂರ್ತಿ ಉಸಿರಾಟದ ಕಡೆಗೇ ಇರಬೇಕು. ದೀರ್ಘವಾಗಿ ಆಳವಾಗಿ ಉಸಿರು ತೊಗೋಬೇಕು. ಮತ್ತು ಅದೇ ರೀತಿ ದೀರ್ಘವಾಗಿ ಉಸಿರನ್ನು ನಿಧಾನಕ್ಕೆ ಹೊರಕ್ಕೆ ಹಾಕಬೇಕು. ಮೂಗಿಂದ ಮುಖದ ಭಾಗದಲ್ಲಿ ಟೆನ್ಷನ್ ಇರಬಾರ್ದು. ಈ ಭಾಗ ವಿಶೇಷವಾಗಿ ಐಬ್ರೋ ಸೆಂಟರ್ ರಿಲ್ಯಾಕ್ಸ್ ಆಗಿರಬೇಕು. ಈ ಥರ ಇಟ್ಕೋಬಾರ್ದು. ಹೀಗೆ ಈ ಭಾಗ ಎಷ್ಟು ನೀವು ರಿಲ್ಯಾಕ್ಸಾಗಿ ಇಟ್ಕೊಂಡಿರ್ತೀರೋ ಪ್ರತಿನಿತ್ಯ ನೀವು ದೈನಂದಿನ ದಿನಚರಿನಲ್ಲಿ ಬೆಳಗಿಂದ ಸಂಜೆವರೆಗೂ ಅಷ್ಟು ನೀವು ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ. ಈ ಥರ ಇಟ್ಕೊಂಡು ನಿಧಾನಕ್ಕೆ ತೊಗೋಬೇಕು. ಗಾಳಿ ಎಷ್ಟು ಚೆನ್ನಾಗಿ ಬಲೂನ್ ಥರ ಉಬ್ಬಬೇಕು. ರಿಬ್ಸ್ ಭಾಗ ಎಲ್ಲ ಚೆನ್ನಾಗಿ ಓಪನ್ ಆಗಬೇಕು. ಓಪನ್ ಆಗೋದ್ರಿಂದ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ. ನೀವು ಈ ಥರ ನಿಧಾನಕ್ಕೆ ಉಸಿರು ತೊಗೊಳ್ಳೋದು ಬಿಡೋದು ಮಾಡ್ತಾಯಿದ್ರೆ ಆ್ಯಂಗ್ಸೈಟಿ, ಡಿಪ್ರೆಷನ್ ಅಂತ ಏನು ಹೇಳ್ತೀರಾ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕೆಲಸದಲ್ಲಿ ಜಾಸ್ತಿ ನಿಮಗೆ ತುಂಬ ಹೆಚ್ಚು ಕೆಲಸ ಮಾಡಬೇಕು ಅಂತ ಆಸೆ ಬರುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಇರೋದ್ರಿಂದ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹುಡುಗಿ ಬರ್ತಾಳೆ, ಫಾರಿನಿಂದ ಬರ್ತಾಳೆ ವರ್ಷಕ್ಕೊಂದು ಸಲ. ಬಂದ ತಕ್ಷಣವೇ ನನಗೆ ಆ್ಯಂಗ್ಸೈಟಿ ಇದೆ, ಕೋಪ ಇದು ಅಂತ ಇದೆ, ತುಂಬ ಟೆನ್ಷನ್ ಇದೆ ನನಗೆ ಅಂತಲೇ ಬರೋದು. 1 ತಿಂಗಳಿರೋದು, ಸ್ವಲ್ಪ ದಿವಸ ಅಭ್ಯಾಸ ಮಾಡೋದು, ಮತ್ತೆ ಹೋಗೋದು. ಮುಂದಿನ ವರ್ಷ ಬರೋದು, ಮತ್ತೆ ನನಗೆ ಡಿಪ್ರೆಷನ್ ಇದೆ, ಆ್ಯಂಗ್ಸೈಟಿ ಇದೆ ಅಂತ. ಈ ಸಲ ಹೇಳಿದ್ದೀನಿ. ಮತ್ತೆ ಇನ್ನೊಂದು ಸಲ ಬಂದಾಗ ಈ ಥರ ಡಿಪ್ರೆಷನ್, ಆ್ಯಂಗ್ಸೈಟಿ ಅಂತ ಹೇಳಲೇಬಾರ್ದು, ನಿನ್ನ ಬಾಯಿಂದ ಬರಲೇಬಾರ್ದು ಅಂತ ಹೇಳಿದ್ದೀನಿ. ಯಾಕೆಂದರೆ ಅದನ್ನು ಮೈಂಡಲ್ಲಿ ಕೆಲವರು ಕೂರಿಸ್ಕೊಂಬಿಟ್ಟಿರ್ತಾರೆ. ಈಗ ನನಗೆ ತಲೆನೋವು ಜಾಸ್ತಿ ಮಾಡ್ತಾ ಹೋಗ್ತಾರಲ್ಲ, ಹಾಗೆ ಅವರು ಆ್ಯಂಗ್ಸೈಟಿ, ಡಿಪ್ರೆಷನ್ ಅಂತ ಇಲ್ಲದೇ ಇದ್ರೂ ಅದೊಂದು ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ. ಈ ಸಲ ಅದು ಹೇಳಿದಾಗ ಸ್ವಲ್ಪ ಒತ್ತಡ ಎಲ್ಲ ಕಡಿಮೆ ಮಾಡ್ಕೊಂಡು ಹೋಗಿದ್ದಾಳೆ ಈ ಸಲ. ಅದು ಮನಸ್ಸಿನಿಂದ ತೆಗೆದಾಕಬೇಕು. ಈ ಥರದ್ದೆಲ್ಲ ನೆಗೆಟಿವ್ ಏನಿರುತ್ತೆ ನಾವು ತೆಗೆದಾಕಿದಾಗ ಜಾಸ್ತಿ ನಾವು ರಿಲ್ಯಾಕ್ಸ್ ಆಗ್ತಾ ಹೋಗ್ತೀವಿ. ಇದನ್ನು ಮಾಡ್ಕೊಳ್ಳಿ. ಉಸಿರಾಟ ತುಂಬ ಇಂಪಾರ್ಟೆಂಟು. ಎಷ್ಟು ನಿಧಾನವಾಗಿ ನಾವು ಉಸಿರು ತೊಗೊಳ್ತೀವೋ ಜೀರ್ಣಾಂಗ ಕ್ರಿಯೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಬಾಡಿ ರಿಲ್ಯಾಕ್ಸ್ ಆಗುತ್ತೆ, ಪ್ರತಿಯೊಂದು ಮಸಲ್ಸ್, ನರ್ವ್ ಸಿಸ್ಟಮ್ ಎಲ್ಲ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ. 1-2 ನಿಮಿಷ ಈ ಥರ ಕಣ್ಣು ಮುಚ್ಚಿ ಕೂತ್ಕೊಂಡು ಉಸಿರಾಟವನ್ನು ಗಮನಿಸಿದ್ರೆ ಸಾಕು. ಏನೇ ಒತ್ತಡಗಳಿರಲಿ, ಮೈಂಡು ಡಿಸ್ಟರ್ಬೆನ್ಸ್ ಇರಲಿ, ಕೆಲಸ ಮಾಡ್ತಾ ಇರುವಾಗ ಡಿಸ್ಟರ್ಬೆನ್ಸ್ ಇರಲಿ, ಅದೆಲ್ಲ ಕಡಿಮೆ ಆಗುತ್ತೆ. ನೀವು ಗಮನಿಸಿ. ಇದನ್ನು ಸುಮ್ಮನೆ ಹೇಳ್ತಾ ಇಲ್ಲ ನಾನು.
ನೀವು ಮಾಡಿ ಅನುಭವಕ್ಕೆ ತಗೊಂಡು ಆಮೇಲೆ ಇದನ್ನು ಕಮೆಂಟ್ ಹಾಕಿ ಹೇಗಿತ್ತು ಏನು ಅಂತೇಳಿ. ಇದನ್ನು ಬೇರೆಯವ್ರಿಗೂ ಹೇಳಿ, ಈ ಥರ ನಿಮ್ಗೆ ಲಾಭ ಆದರೆ ಬೇರೆಯವ್ರಿಗೆ ಹೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇದು 4 ಜನಕ್ಕೆ ತಲುಪಲಿ ಅಂತ ನಾನು ಇದನ್ನು ಮಾಡ್ತಾ ಇರೋದು. ಇದ್ರ ಉಪಯೋಗ ಪಡ್ಕೊಳ್ಳಿ ಎಲ್ಲರೂ. ಚೆನ್ನಾಗಿದೆ. ಉಸಿರಾಟ ಒಂದು ಅಭ್ಯಾಸ ಚೆನ್ನಾಗಿ ಮಾಡಿದ್ರೆ ಸಾಕು, ಎಲ್ಲ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಉಸಿರಾಟನೇ ಮುಖ್ಯ ಮನುಷ್ಯನಿಗೆ. ನಮಸ್ತೆ.